ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧನುಸ್ಟಾಕ್ ಚಾನಲ್. ಗಣಿತ ಮೇಳ, ಮ್ಯಾಥ್ಸ್ ಮೇಳ, ಇದರಲ್ಲಿ ಚಾಪ್ಟರ್ 1 ಇದರಲ್ಲಿ ಬರುವಂತ ಪೇಜ್ ನಂಬರ್ 1 to 6 ಇಲ್ಲಿವರೆಗೂ ಆನ್ಸರ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇವಾಗ ನೆಕ್ಸ್ಟ್ ನೋಡೋಣ. ಲೆಟಸ್ ಅಬ್ಸರ್ವ್, ನಾವು ಗಮನಿಸೋಣ. ಇಲ್ಲಿ ನೋಡಿ, ಒಂದು ಡೈಸ್, ಒಂದು ದಾಳವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಲುಕ್ ಅಟ್ ದ ಫೇಸಸ್ ದಟ್ ಆಸ್ ನಂಬರ್ 1 ಮತ್ತೆ ದ ಫೇಸ್ ನಂಬರ್ 6 ಇಸ್ ಆಪೋಸಿಟ್ ಟು ದ ಫೇಸ್ ನಂಬರ್ 1. ಇಲ್ಲಿ ನಂಬರ್ 1 ಏನಿದೆ, ಇವಾಗ ನೀವು ಡೈಸ್ ನೋಡ್ತಾ ಇದ್ದೀರಾ, ಇಲ್ಲಿ 1 ಕಾಣಿಸ್ತಾ ಇದೆ. ಇದರ ಆಪೋಸಿಟ್ ಸೈಡ್ ಅಂದ್ರೆ ಇದರ ವಿರುದ್ಧ ಮುಖದಲ್ಲಿ ಯಾವ ನಂಬರ್ ಇದೆ ಅಂತ ನಾವು ಹೇಗೆ ಕಂಡುಹಿಡಿಬಹುದು? ಇಲ್ಲಿ 6 ಇದೆ ಅಂತ ಅವರು ಹೇಳಿದ್ದಾರೆ. ಈ 1 ನಂಬರ್ ಇಲ್ಲಿ ಆಲ್ರೆಡಿ ಕೊಟ್ಟಿದಾರಲ್ವಾ. ಆಪೋಸಿಟ್ ಫೇಸಸ್ ನಾವು ಆಡ್ ಮಾಡಿದಾಗ ಅಲ್ಲಿ 7 ಅಂತ ನಮಗೆ ಬರಬೇಕು. ಆಯ್ತಾ? ಈ 1ರ ಇಲ್ಲಾಂದ್ರೆ ಈ 5ರ 3ರ ಆಪೋಸಿಟ್ ನಂಬರ್ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ನಾವು ಒಂದು ಸಂಖ್ಯೆನ ಏನ್ ಬರಿತೇವೆ, ಇಲ್ಲಿ ಕೊಟ್ಟಿರುವಂತ ಈ ನಂಬರಿಗೆ 2 ಕೂಡಿಸಿದಾಗ 7 ಬರಬೇಕು. ಆ ರೀತಿ ಒಂದು ಡೈಸ್ ಅನ್ನ ಒಂದು ಸ್ಟ್ರಕ್ಚರ್ ಇರುತ್ತೆ. ಆಯ್ತಾ? ಈಗ ನೋಡಿ, ಅದು ಬೇಸ್ ಮಾಡಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಎಷ್ಟಿದೆ? 3 ಕ್ವಶನ್ಸ್ ಇದೆ. ಫೇಸ್, ವಾಟ್ ಈಸ್ ದ ಫೇಸ್ ಆಪೋಸಿಟ್ ಟು ದ, ಮುಂದಿನವುಗಳಿಗೆ ಅಭಿಮುಖವಾಗಿರುವ ಮುಖವನ್ನು ಬರೆಯಿರಿ. ಫೇಸ್ ನಂಬರ್ 2, ಆನ್ಸರ್ ಬಂದ್ಬಿಟ್ಟು 5. ಹೇಗೆ 5 ಅಂದ್ರೆ ನಾನು ಹೇಳಿದೆ, ಇವಾಗ ಈ 2ರ ಒಂದು ಆಪೋಸಿಟ್ ನಂಬರ್ ಏನಿರುತ್ತೆ ಅಂದ್ರೆ ಇಲ್ಲಿ ನಮಗೆ ಕಾಣಿಸೋದಿಲ್ಲ. ಇಲ್ಲಿ 2 ಅಂತ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ 2 ಇದೆ ಅಂತ ತಿಳ್ಕೊಳ್ಳಿ. ಈ 2ಗೆ ನಾನು ಒಂದು 5 ಸಂಖ್ಯೆ ಆಡ್ ಮಾಡಿದಾಗ 7 ಆಗುತ್ತೆ. ಕರೆಕ್ಟಾ? ಈಗ ನಾನು 2ಗೆ 3 ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 5 ಬರುತ್ತೆ. ಸೊ ಆನ್ಸರ್ ರಾಂಗ್ ಆಗುತ್ತೆ. ಇನ್ನೊಂದು ಸಂಖ್ಯೆನೂ ನಾವು ಹಾಕಿ ಇಲ್ಲಿ ಕೂಡಿಸಿದಾಗ 7 ಬರಬೇಕು. ಸೊ ಉತ್ತರ 5. ಫೇಸ್ ನಂಬರ್ 3, ಇಲ್ಲಿ 4 ಅಂತ ಬರೆದಿದ್ದೀನಿ. ಹಂಗಿದ್ರೆ ಈ 3ಕ್ಕೆ ಎಷ್ಟು ಸಂಖ್ಯೆನ ಆಡ್ ಮಾಡಿದಾಗ 7 ಆಗುತ್ತೆ? 4ಅನ್ನ ಆಡ್ ಮಾಡಿದಾಗ 7 ಆಗುತ್ತೆ. ಅದಕ್ಕೆ ಆನ್ಸರು 4. ಸಂಖ್ಯೆ 4 ಇರುವ ಮುಖ, ಅದಕ್ಕೆ ಉತ್ತರ ಬಂದ್ಬಿಟ್ಟು 3 ಬರ್ದಿದ್ದೀವಿ. ಹೆಂಗೆ ಹೇಳಿ? ಈ 4ಕ್ಕೆ 3ಅನ್ನ ಕೂಡಿಸಿದಾಗ ಮಾತ್ರ ನಮಗೆ 7 ಸಂಖ್ಯೆ ಸಿಗುತ್ತೆ. ಹಾಗಿದ್ರೆ ಉತ್ತರ ಏನು? 3. ಹಾಗಿದ್ರೆ 2 ಮತ್ತು 3 ಮತ್ತು 4ರ ಆಪೋಸಿಟ್ ಸೈಡು ಅಭಿಮುಖವಾಗಿರುವ ಸಂಖ್ಯೆಗಳು 5, 4, 3. ಕ್ವಶನ್ ನಂಬರ್ 2A, ವಿಚ್ ಫೇಸಸ್ ಹ್ಯಾವ್ ಕಾಮನ್ ಎಡ್ಜಸ್ ವಿತ್ ದ ಫೇಸ್ ನಂಬರ್ 1? ಸಂಖ್ಯೆ 1 ಇರುವ ಮುಖದೊಂದಿಗೆ ಸಾಮಾನ್ಯ ಅಂಚುಗಳನ್ನು ಹೊಂದಿರುವ ಮುಖಗಳು ಯಾವುವು? ನೋಡಿ, ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ 6 ಇದೆ ಅಂದ್ರೆ ಈ ಕಡೆ 2 ಇರುತ್ತೆ, ಒಂದ್ ಕಡೆ 4 ಇರುತ್ತಲ್ವಾ. ಇಲ್ಲಿ ನಾವೇನ್ ಹೇಳ್ಬೋದು ಅಂದ್ರೆ ಇದು ಅಂಚುಗಳು ಅಲ್ವಾ, ಇದು ಎಡ್ಜಸ್. ಇಲ್ಲಿ ನಾವು 6 ಆಪೋಸಿಟ್ ಸೈಡ್ ಇದೆ ಅಂದ್ರೆ ಆಪೋಸಿಟ್ ಸೈಡ್ ಇರೋದು ಯಾವಾಗ್ಲೂ ಎಡ್ಜಸ್ ಗಳನ್ನ ಹಂಚ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ನಾವು 6 ಅನ್ನ ಬಿಟ್ಟು ಬೇರೆ ಎಲ್ಲ ನಂಬರ್ಸ್ ಅನ್ನು ಬರಿಬೇಕು. ಸಂಖ್ಯೆ 1 ಇರುವ ಮುಖದೊಂದಿಗೆ ಸಾಮಾನ್ಯ ಅಂಚುಗಳನ್ನು ಹೊಂದಿಕೊಳ್ಳುವ ಮುಖಗಳು 2, 3, 4, 5. ಬಿ ಕ್ವೆಶ್ಚನ್, ವಿಚ್ ಫೇಸಸ್ ಹ್ಯಾವ್ ನೋ ಕಾಮನ್ ಎಡ್ಜಸ್ ವಿತ್ ದ ಫೇಸ್ ನಂಬರ್ 1? ಆಲ್ರೆಡಿ ನಾನು ಹೇಳಿದೆ, ಯಾವಾಗಲೂ ಒಂದು ಅಭಿಮುಖವಾಗಿರುವ ಸಂಖ್ಯೆಯು ಅಂಚುಗಳನ್ನು ಹೊಂದಿಕೊಳ್ಳೋದಿಲ್ಲ, ಎಡ್ಜಸ್ ಅನ್ನ ಅದು ಹಂಚ್ಕೊಳ್ಳೋದಿಲ್ಲ. ಆಯ್ತಾ? ಸೊ ಅದಕ್ಕೆ ಉತ್ತರ ಇಲ್ಲಿ ಏನಾಗುತ್ತೆ? 6 ಆಗುತ್ತೆ. ಸಂಖ್ಯೆ 1 ಇರುವ ಮುಖದೊಂದಿಗೆ ಯಾವ ಮುಖ ಸಾಮಾನ್ಯ ಅಂಚನ್ನು ಹೊಂದಿಲ್ಲ ಅಂದ್ರೆ 6. ಕ್ವೆಶ್ಚನ್ ನಂಬರ್ 3, ಲುಕ್ ಅಟ್ 3 ಡಿಫರೆಂಟ್ ವ್ಯೂಸ್ ಆಫ್ ದ ಸೇಮ್ ಕ್ಯೂಬ್. ಅದೇ ಚೌಕಗಣದ ವಿವಿಧ ನೋಟಗಳನ್ನು ಗಮನಿಸಿ. ಇಲ್ಲಿ ನೋಡಿ, 3 ಒಂದು ಸೇಮ್ ಕ್ಯೂಬ್ ಅನ್ನ ಒಂದು ಕೊಟ್ಟಿದ್ದಾರೆ. 3 ನೋಟ, ಇದು 3 ವ್ಯೂ. ಇದು ಒಂದು ಈ ಡಿಫ್ರೆಂಟ್ ವ್ಯೂ ಅಲ್ಲಿ ತೋರಿಸಿದ್ದಾರೆ. ಆಯ್ತಾ? ಸೊ ಕ್ವೆಶ್ಚನ್ ಎ ಏನಿದೆ, ವಾಟ್ ಕಲರ್ ಇಸ್ ದ ಫೇಸ್ ದಟ್ ಈಸ್ ಆಪೋಸಿಟ್ ಟು ದ ರೆಡ್ ಫೇಸ್? ಕೆಂಪು ಮುಖಕ್ಕೆ ಅಭಿಮುಖವಾಗಿರುವ ಮುಖದ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ಪರ್ಪಲ್ ಅಂತ ಬರ್ದಿದ್ದೇನೆ, ನೇರಳೆ ಅಂತ ಬರ್ದಿದ್ದೇನೆ. ಹೇಗೆ ನೋಡಿ, ಇದು ಕ್ಯೂಬ್ 1 ಅಂದ್ರೆ ಈ ಕ್ಯೂಬ್ 1ಅನ್ನ ಇನ್ನೊಂದು ವ್ಯೂ ಇದು ಅಂದ್ರೆ ಇದನ್ನ ರೊಟೇಟ್ ಮಾಡಿದಾಗ ಕಾಣಿಸುವಂತ ವ್ಯೂ ಮತ್ತೆ ರೊಟೇಟ್ ಮಾಡಿದಾಗ ಕಾಣಿಸುವಂತ ವ್ಯೂ, ಇದು ಒಂದೇ ಕ್ಯೂಬ್, ಸೇಮ್ ಕ್ಯೂಬ್. ಡಿಫ್ರೆಂಟ್ ವ್ಯೂ ಅಲ್ಲಿ ಇದನ್ನ ತೋರಿಸಿದ್ದಾರೆ. ಈಗ ಕ್ಯೂಬ್ 1 ಮತ್ತೆ ಅದರ ಇನ್ನೊಂದು ವ್ಯೂ 2 ಅಲ್ಲಿ ಇದನ್ನ ನೋಡಿ, ಗ್ರೀನ್ 2ರಲ್ಲೂ ಇದೆ ಅಲ್ವಾ, ರೈಟ್ ಸೈಡ್ ಅಲ್ಲೇ ಇದೆ. ಇವಾಗ ಕ್ಯೂಬ್ 2ರಲ್ಲಿ ಆರೆಂಜ್ ಫ್ರಂಟ್ ಬಂದಿದೆ. ಹಾಗಿದ್ರೆ ಇಲ್ಲಿ ರೆಡ್ ಟಾಪ್ ಅಲ್ಲಿ ಇದೆ. ಸೊ ಇವಾಗ ಏನಾಗಿರ್ಬೋದು, ಈ ರೆಡ್ ಬಂದ್ಬಿಟ್ಟು ಕೆಳಗೆ ಬಂದಿರ್ಬೋದು. ಕರೆಕ್ಟಾ? ಸೊ ರೆಡ್ ಬಾಟಮ್ ನಲ್ಲಿ ಹೋಗಿದೆ. ಈ ರೆಡ್ ಬಾಟಮ್ ಅಲ್ಲಿ ಹೋದಾಗ ಏನಾಗುತ್ತೆ? ಪರ್ಪಲ್ ಮೇಲ್ ಬರುತ್ತೆ. ಸೊ ಈ ಪರ್ಪಲ್ಗೆ ಈ ರೆಡ್ಗೆ ಆಪೋಸಿಟ್ ಸೈಡು ಪರ್ಪಲ್ ಆಗುತ್ತೆ. ಸೊ ಅದಕ್ಕೆ ಉತ್ತರ ಪರ್ಪಲ್ ಅಂತ, ನೇರಳೆ ಆಗುತ್ತೆ. ಈಗ ಬಿ ಕ್ವೆಶ್ಚನ್, ವಾಟ್ ಕಲರ್ ಇಸ್ ದ ಫೇಸ್ ದಟ್ ಈಸ್ ಆಪೋಸಿಟ್ ಟು ದ ಯೆಲ್ಲೋ ಫೇಸ್? ಗ್ರೀನ್ ಅಂತ ಉತ್ತರ ಬರುತ್ತೆ. ಹಳದಿ ಬಣ್ಣದ ಮುಖಕ್ಕೆ ಅಭಿಮುಖವಾಗಿರುವ ಮುಖದ ಬಣ್ಣ ಯಾವುದು? ಹಸಿರು. ಯಾಕೆಂದ್ರೆ ಇವಾಗ ನೋಡಿ, ಕ್ಯೂಬ್ 1 ನೋಡಿ, ಇಲ್ಲಿ ರೈಟ್ ಅಲ್ಲಿ ಗ್ರೀನು ಈ ಫೇಸ್ ತೋರಿಸ್ತಾ ಇದೆ. ಈ 3ರಲ್ಲಿ ನೋಡಿ, ಇಲ್ಲಿ ಯೆಲ್ಲೋ ಇದೆ. ಸೊ ಹಾಗಿದ್ರೆ ಇಲ್ಲಿ ಯೆಲ್ಲೋ ಇದ್ದಾಗ ಇದಕ್ಕೆ ಆಪೋಸಿಟ್ ಕಲರು ಇವಾಗ ಗ್ರೀನ್ ಬಂದಿರುತ್ತೆ. ಕರೆಕ್ಟಾ? ಹಂಗಿದ್ರೆ ಇಲ್ಲಿ ಯೆಲ್ಲೋ ಇತ್ತು ಅಂತ ಆಯ್ತು ಅರ್ಥ.
ಸೆಕೆಂಡ್ ಟೈಮ್ ಸ್ಪಿನ್ ಮಾಡಿದ್ವಿ, ಇದನ್ನ ಒಂದ್ಸಲ ಸ್ಪಿನ್ ಮಾಡಿದ್ವಿ ಮತ್ತು ಸೆಕೆಂಡ್ ಟೈಮ್ ಸ್ಪಿನ್ ಮಾಡಿದಾಗ ಅಂದರೆ ರೋಲ್ ಮಾಡಿದಾಗ ಎಲ್ಲೋ ಕಾಣಿಸ್ತಾ ಇದೆ. ಹಾಗಿದ್ರೆ ಆಪೋಸಿಟ್ಟು ಈ ಗ್ರೀನ್ ಹೋಗಿರುತ್ತಲ್ವಾ, ಅದಕ್ಕೆ ನಾವೇನು ಮಾಡಿರ್ತೀವಿ ಹಸಿರು ಅಂತ ಬರೀತೇವೆ. ನೆಕ್ಸ್ಟು ಫಾಲೋ ದಿಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ದ ಶೇಪ್ಸ್ ಅಲಾಂಗ್ ದ ಬಾರ್ಡರ್. ಅಂಚಿನ ಉದ್ದಕ್ಕೂ ಇರುವ ಆಕೃತಿಗಳಿಗೆ ಮುಂದೆ ನೀಡಿರುವ ಸೂಚನೆಗಳನ್ನು ಅನುಸರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕಲರ್ ಆಲ್ ಶೇಪ್ಸ್ ವಿತ್ ಎ ರೆಕ್ಟ್ಯಾಂಗುಲರ್ ಫೇಸ್ ಇನ್ ರೆಡ್. ಆಯತಾಕಾರದ ಮುಖವಿರುವ ಎಲ್ಲ ಆಕೃತಿಗಳಿಗೆ ಕೆಂಪು ಬಣ್ಣ ಹಾಕಿ. ಎರಡನೇ ಕ್ವೆಶನ್ ಬಂದ್ಬಿಟ್ಟು ತ್ರಿಭುಜಾಕಾರ ಅಂದರೆ ಟ್ರಯಾಂಗುಲರ್ ಫೇಸು. ಸೊ ಇಲ್ಲಿ ಈ ಚಿತ್ರ ಇಲ್ಲಿ ಕೊಟ್ಟಿದ್ದಾರಲ್ವ, ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿದ್ದಾರೆ, ಇಷ್ಟಿದೆ ನಿಮಗೆ. ಸೊ ಇದರಲ್ಲಿ ಯಾವುದು ರೆಕ್ಟ್ಯಾಂಗುಲರು, ಯಾವುದು ಟ್ರಯಾಂಗುಲರ್, ಯಾವುದು ಕರ್ವ್ಡ್ ಫೇಸ್ ಇದೆ, ಮತ್ತು ವಿತ್ ನೋ ಕಾರ್ನರು, ದೆನ್ ದಟ್ ಹ್ಯಾವ್ ದ ಸೇಮ್ ಆಪೋಸಿಟ್ ಫೇಸಸ್ಸು. ಆಯತಾಕಾರದ ಮುಖ, ತ್ರಿಭುಜಾಕಾರದ ಮುಖ, ವಕ್ರ ಮುಖವನ್ನು ಹೊಂದಿರುವ ಆಕೃತಿ, ಮೂಲೆಗಳು ಇಲ್ಲದಿರುವ ಆಕೃತಿಗಳು, ಮತ್ತು ಒಂದೇ ರೀತಿ ಅಭಿಮುಖ ಇರುವ ಆಕೃತಿಗಳನ್ನು ವೃತ್ತ ಹಾಕಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1 2 3 4 5 ಅಂತ ಇದೆ, ನಾನು ಇಲ್ಲಿ ನಂಬರ್ಸನ್ನು ಹಾಕಿರ್ತೇನೆ. ಸೊ ಅದನ್ನು ನೀವು ಕ್ವಶನಲ್ಲಿ ಏನು ಕೇಳಿದಾರೋ ಅದನ್ನು ನೀವು ಇಲ್ಲಿ ಅದ್ರ ಮೇಲೆ ಡ್ರಾ ಮಾಡಬೇಕು. ಈಗ ನೋಡಿ 3 ಮತ್ತು 4 ಅಂತ ಇಲ್ಲಿ ಹಾಕಿದ್ದೀನಿ, ಇದು ಎರಡು ಕ್ವಶನ್ಗೆ ಈ ಚಿತ್ರ ಹೊಂದ್ಕೊಳ್ಳುತ್ತೆ. ಸೊ ಇಲ್ಲಿ 3ಅಲ್ಲಿ ಏನು ಹೇಳಿದ್ದಾರೆ, ಸ್ಟಾರ್ ಹಾಕಿ ಅಂತ ಹೇಳಿದ್ದಾರೆ, ನಕ್ಷತ್ರವನ್ನು ರಚಿಸ್ತೀರಾ. ಆಮೇಲೆ ಮತ್ತೆ ಇನ್ನೊಂದ್ಸಲ ಡ್ರಾ ಮಾಡ್ತೀರಾ, 4ನೇ ಕ್ವಶನ್ಗೆ ಇದನ್ನೇ ಡ್ರಾ ಮಾಡ್ತೀರಾ. ಡ್ರಾ ಮಾಡಿಬಿಟ್ಟು ನೀಲಿ ಬಣ್ಣನ ಹಾಕ್ತೀರಾ, ಆಯ್ತಾ. ಅದೇ ರೀತಿಯಲ್ಲಿ ನೋಡಿ, ಇದು 2 ಮತ್ತು ಇದು 1 and 5th ಕ್ವಶನ್ಗೆ ಸೇಮ್ ಡ್ರಾಯಿಂಗ್ ನೀವು ಡ್ರಾ ಮಾಡಬೇಕು. ಮತ್ತು 3rd ಕ್ವಶನ್ಗೆ, ಇದು 4ನೇ ಕ್ವಶನ್ಗೆ, ಮತ್ತು ಇದು 3 ಮತ್ತು 4ನೇ ಕ್ವಶನ್ಗೆ ಹೊಂದ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಇದನ್ನು ಡ್ರಾ ಮಾಡ್ತೀರಾ 3ನೇ ಕ್ವಶನ್ಗೆ, ಮತ್ತು ಈ ಸಿಲಿಂಡರು ಸಹ ಡ್ರಾ ಮಾಡ್ತೀರಾ, ಆಯ್ತಾ. ಸೊ ಈ ಸಿಲಿಂಡರು 2 ಇದೆ, ಅದಕ್ಕೆ ಒಂದ್ಸಲ ಡ್ರಾ ಮಾಡಿ ಅಷ್ಟೇ. ನೆಕ್ಸ್ಟ್ ಇದು 1 ಮತ್ತು 5ನೇ ಕ್ವಶನ್ಗೆ, ಇದು 3ರ್ಡ್ಗೆ, ಇದು 2nd ಕ್ವಶನ್ಗೆ, ಇದು ಮತ್ತು 3rd ಕ್ವಶನ್ಗೆ ಹೊಂದ್ಕೊಳ್ಳುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 8, ಸಾರ್ಟಿಂಗ್ 3D ಶೇಪ್ಸ್ ಆ್ಯಂಡ್ 3D ಆಕೃತಿಗಳನ್ನು ವಿಂಗಡಿಸುವುದು. ಇಲ್ಲಿ 1 2 3 ಅಂತ ಇದೆ ಅಲ್ವಾ. 1ನಲ್ಲಿ ಆಲ್ ಫೇಸಸ್ ಲುಕ್ ದ ಸೇಮ್, ಎಲ್ಲ ಮುಖಗಳು ಒಂದೇ ರೀತಿ ಕಾಣುತ್ತದೆ. ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್, ಎಲ್ಲ ಮುಖಗಳು ಒಂದೇ ರೀತಿ ಕಾಣುವುದಿಲ್ಲ. ಆ ಆಕೃತಿಗಳನ್ನು, ಶೇಪ್ಸ್ಗಳನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ಎ ಮತ್ತು ಬಿ ಯಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಎ ಯಲ್ಲಿ ಕ್ಯೂಬ್, ಟ್ರಯಾಂಗುಲರ್, ಚೌಕಗಣ, ತ್ರಿಕೋನ. ಬಿ ಯಲ್ಲಿ ಕ್ಯೂಬಾಯ್ಡ್, ಕೋನ್, ಸಿಲಿಂಡರ್, ಸ್ಕ್ವಯರ್ ಪಿರಮಿಡ್, ರೆಕ್ಟ್ಯಾಂಗುಲರ್ ಪಿರಮಿಡ್, ಟ್ರಯಾಂಗುಲರ್ ಪ್ರಿಸಮ್. ಆಯತಗಣ, ಶಂಕು, ಸಿಲಿಂಡರ್, ಚೌಕ ಗೋಪುರ, ಆಯತ ಗೋಪುರ, ತ್ರಿಭುಜ ಪಟ್ಟಕ. ಮತ್ತು ಸೆಕೆಂಡಲ್ಲಿ ಶೇಪ್ಸ್ ವಿತ್ ಕರ್ವ್ಡ್ ಎಡ್ಜಸ್, ವಕ್ರ ತುದಿಗಳಿರುವ ಆಕೃತಿಗಳು. ಶೇಪ್ಸ್ ವಿತ್ ಸ್ಟ್ರೈಟ್ ಎಡ್ಜಸ್, ನೇರ ಅಂಚುಗಳಿರುವ ಆಕೃತಿಗಳು. ಸೊ ಸೆಕೆಂಡ್ ಸರ್ಕಲ್ಗೆ ಎಗೆ ಸ್ಪಿಯರ್, ಗೋಳ, ಮತ್ತು ಬಿ ಯಲ್ಲಿ ಕ್ಯೂಬ್, ಕ್ಯೂಬಾಯ್ಡ್, ರೆಕ್ಟ್ಯಾಂಗುಲರ್ ಪಿರಮಿಡ್, ಟ್ರಯಾಂಗುಲರ್ ಪ್ರಿಸಮ್, ಚೌಕಗಣ, ಆಯತಗಣ, ಆಯತ ಗೋಪುರ, ತ್ರಿಭುಜ ಪಟ್ಟಕ. ಈ ರೀತಿ ಇದೆ ಅಲ್ವಾ, ಸರ್ಕಲ್ಲು ಇಂಟರ್ಸೆಕ್ಷನ್ ಆಗಿದೆ. ಶೇಪ್ಸ್ ವಿತ್ ರೆಕ್ಟ್ಯಾಂಗುಲರ್ ಫೇಸ್, ಆಯತಾಕಾರದ ಮುಖಗಳಿರುವ ಆಕೃತಿಗಳು ಎ ಯಲ್ಲಿ. ಶೇಪ್ಸ್ ವಿತ್ ಟ್ರಯಾಂಗುಲರ್ ಫೇಸಸ್, ತ್ರಿಕೋಣಾಕಾರದ ಮುಖಗಳಿರುವ ಆಕೃತಿಗಳು ಬಿ ಯಲ್ಲಿ. ಮತ್ತೆ ಇಲ್ಲಿ ಮಧ್ಯದಲ್ಲಿ ಶೇಪ್ಸ್ ವಿತ್ ಬೋತ್ ರೆಕ್ಟ್ಯಾಂಗುಲರ್ ಅಂಡ್ ಟ್ರಯಾಂಗುಲರ್ ಫೇಸಸ್, ಆಯತಾಕಾರ ಮತ್ತು ತ್ರಿಭುಜಾಕಾರದ ಮುಖಗಳ ಆಕೃತಿಗಳ ಹೆಸರುಗಳನ್ನು ನಾವಿಲ್ಲಿ ಬರಿಬೇಕು. ಸೊ ಈ ರೀತಿ ಬರಿಬಹುದು. ಎ ಯಲ್ಲಿ ಕ್ಯೂಬಾಯ್ಡ್, ಪ್ರಿಸಮ್ಸ್, ಆಯತಗಣ, ಮತ್ತು ಈ ಕಡೆ ಟ್ರಯಾಂಗುಲರ್ ಪಿರಮಿಡ್, ತ್ರಿಕೋನ ಗೋಪುರ. ಸೊ ಮಧ್ಯದಲ್ಲಿ ಟ್ರಯಾಂಗುಲರ್ ಪ್ರಿಸಮು, ರೆಕ್ಟ್ಯಾಂಗುಲರ್ ಪಿರಮಿಡ್ಡು. ಕನ್ನಡದಲ್ಲಿ ಅದೇನಾಗುತ್ತೆ, ಟ್ರಯಾಂಗುಲರ್ ಪ್ರಿಸಮಿಗೆ ತ್ರಿಭುಜ ಪಟ್ಟಕ, ರೆಕ್ಟ್ಯಾಂಗುಲರ್ ಪಿರಮಿಡ್ಡು, ಆಯತ ಗೋಪುರ ಆಗುತ್ತೆ. ಪೇಜ್ ನಂಬರ್ 9, ಇನ್ ವಿಚ್ ಸರ್ಕಲ್ ಡಿಡ್ ಯು ರೈಟ್ ಟ್ರಯಾಂಗುಲರ್ ಪ್ರಿಸಮ್ ಅಂಡ್ ರೆಕ್ಟ್ಯಾಂಗುಲರ್ ಪಿರಮಿಡ್. ಯಾವ ವೃತ್ತದಲ್ಲಿ ನೀವು ತ್ರಿಭುಜ ಪಟ್ಟಕ ಮತ್ತು ಆಯತಾಕಾರದ ಗೋಪುರ ಬರೆದಿರಿ. ಯಾವುದ್ರಲ್ಲಿ ಬರೆದಿವಿ ನಾವು, 3ನೇ ಕ್ವಶನಲ್ಲಿ ಇರೋದ್ರಲ್ಲಿ ಬರೆದ್ವಿ ಅಲ್ವಾ. ಆಯತಾಕಾರದ ಮುಖಗಳಿರುವ ಆಕೃತಿಗಳು ಅಂತ ಹೇಳಿ ಒಂದು ಸರ್ಕಲ್ ಇತ್ತು ಹೇಗೆ. ಮತ್ತು ಈ ಕಡೆ ಶೇಪ್ಸ್ ವಿತ್ ಟ್ರಯಾಂಗುಲರ್ ಫೇಸಸ್ಸು, ಈ ಇಂಟರ್ಮೀಡಿಯೇಟಲ್ಲಿ ನಾವು ಮಧ್ಯದಲ್ಲಿ ನಾವು ಬರೆದಿದ್ದು ಏನು ಬರೆದಿದ್ದು, ನಾವು 2 ಬರೆದಿದ್ದೇವೆ. ಟ್ರಯಾಂಗುಲರ್ ಪ್ರಿಸಮು, ಇನ್ನೊಂದು ರೆಕ್ಟ್ಯಾಂಗುಲರ್ ಪಿರಮಿಡ್, ತ್ರಿಭುಜ ಪಟ್ಟಕ ಮತ್ತು ಆಯತ ಗೋಪುರ. ಆ ಉತ್ತರವನ್ನು ನೀವು ಬರಿಬೇಕಾಗುತ್ತೆ. ಯೂಸಿಂಗ್ ಸರ್ಕಲ್ಸ್ ಲೈಕ್ ದೋಸ್ ಆನ್ ಪ್ರೀವಿಯಸ್ ಪೇಜ್ ಕ್ಯಾನ್ ಯು ಸಾರ್ಟ್ ಶೇಪ್ಸ್ ಇನ್ ಟು ದ ಕ್ಯಾಟಗರೀಸ್ ಶೇಪ್ಸ್ ವಿತ್ ಕರ್ವ್ಡ್ ಫೇಸ್, ಶೇಪ್ಸ್ ವಿತ್ ಫ್ಲಾಟ್ ಫೇಸ್. ಇವಾಗ ಹಿಂದಿನ ಪುಟಗಳಲ್ಲಿ ಸರ್ಕಲ್ ಮಾಡಿ ನಮಗೆ ತೋರಿಸಿದ್ರಲ್ವಾ, ನಾವು ಇದಕ್ಕೆ ಉತ್ತರವನ್ನು ಕಂಡುಹಿಡ್ದಾಯಿತು. ಅದೇ ರೀತಿ ನೀವು ಒಂದು ಸರ್ಕಲ್ ಆಗಿಬಿಟ್ಟು ಸಮತಟ್ಟಾದ ಮುಖಗಳನ್ನು ಹೊಂದಿರುವ ಆಕೃತಿ, ಇನ್ನೊಂದು ವಕ್ರಾಕಾರದ ಮುಖಗಳನ್ನು ಹೊಂದಿರುವ ಆಕೃತಿಯನ್ನು ನೀವು ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕರ್ವ್ಡ್ ಫೇಸ್ ಅಂದರೆ ವಕ್ರಾಕಾರದ ಮುಖಗಳು ಹೊಂದಿರುವುದನ್ನು ನಾನು ಇಲ್ಲಿ ತೋರಿಸಿದ್ದೇನೆ.
ಈ ಕಡೆ ಸಮತಟ್ಟವಾದ ಅಂದ್ರೆ ಫ್ಲಾಟ್ ಫೇಸ್ ಶೇಪ್ ನಾನು ಇಲ್ಲಿ ತೋರಿಸಿದ್ದೇನೆ. ನೀವು ಸರ್ಕಲ್ ಹಾಕಿ ನೀವು ನೀಟಾಗಿ ಇಲ್ಲಿ ನೀವು ಡ್ರಾ ಮಾಡಿ ಬರೀರಿ. ಇಲ್ಲಿ ಕರ್ವ್ಡ್ ಫೇಸ್ ಅಂದ್ರೆ ವಕ್ರಾಕಾರದ ಮುಖಗಳು ಹೊಂದಿರುವ ಆಕೃತಿಗಳು ಸ್ಪಿಯರ್ ಗೋಳ, ಸಿಲಿಂಡರ್, ನೆಕ್ಸ್ಟ್ ಕೋನ್ ಶಂಕು, ಮತ್ತೆ ಇಲ್ಲಿ ಫ್ಲಾಟ್ ಫೇಸ್ ಸಮತಟ್ಟವಾದ ಮುಖಗಳು ಇರುವ ಆಕೃತಿಗಳು ಕ್ಯೂಬ್ ಘನ, ಕ್ಯೂಬಾಯ್ಡ್ ಆಯತಘನ, ಪ್ರಿಸಮ್ಸ್ ಪಟ್ಟಕಗಳು, ಪಿರಮಿಡ್ಸ್ ಗೋಪುರಗಳು. ನೆಕ್ಸ್ಟ್ ಇದು ಮುಂದಿನ ಮಾದರಿಗಳನ್ನು ರಚಿಸಿ ನೀವು ಇದನ್ನ ಟ್ರೈ ಮಾಡಿ. ನೆಕ್ಸ್ಟ್ ಕ್ಯೂಬ್ ಟವರ್ಸ್ ಘನ ಗೋಪುರಗಳು ಪೇಜ್ ನಂಬರ್ 10 ಅಲ್ಲಿ ಇರುವಂತದ್ದು. ಹೌ ಮೆನಿ ಕ್ಯೂಬ್ಸ್ ಆರ್ ಇನ್ ಈಚ್ ಆಫ್ ದೀಸ್ ಟವರ್ಸ್? ಮುಂದಿನ ಪ್ರತಿ ಚೌಕಗಣ ಗೋಪುರದಲ್ಲಿ ಎಷ್ಟು ಗಣಗಳಿವೆ? ನಾವು ಕೌಂಟ್ ಮಾಡಿದ್ರೆ ಇದು 30 ಬರುತ್ತೆ, ಇದು 61 ಬರುತ್ತೆ. 30 and 61. ನೆಕ್ಸ್ಟ್ ಇಲ್ಲಿ ಕ್ಯಾನ್ ಯು ಕಂಪ್ಲೀಟ್ ದ ಫಾಲೋಯಿಂಗ್ ಕ್ಯೂಬ್ಸ್? ಇಲ್ಲಿ ಕೊಟ್ಟಿದ್ದಾರೆ, ಅವರೇ ಈ ಸ್ಕೆಚ್ ಎಲ್ಲ ಕೊಟ್ಟಿದ್ದಾರೆ. ಏನು ಲೈನ್ಗಳನ್ನ ಕರೆಕ್ಟಾಗಿ ನೀವು ಜಾಯಿನ್ ಮಾಡಿದ್ರೆ ಇದು ಕಂಪ್ಲೀಟ್ ಮಾಡ್ಬೋದು. ಸೊ ಟ್ರೈ ಮಾಡಿ ಅದನ್ನ. ನೆಕ್ಸ್ಟ್ ಪೇಜ್ ನಂಬರ್ 11, ಮ್ಯಾಚ್ ದ ಪಿಕ್ಚರ್ಸ್ ಟು ದ ಡಿಸ್ಕ್ರಿಪ್ಷನ್ ಅಂಡ್ ನೇಮ್ ದ ಶೇಪ್. ಸೊ ಇಲ್ಲೆಲ್ಲ ಶೇಪ್ಸ್ ಕೊಟ್ಟಿದಾರಲ್ವಾ, ಆಕೃತಿಗಳನ್ನು ಕೊಟ್ಟಿದ್ದಾರೆ. ಸೊ ಇದೇನು ಅಂತ ನೋಡೋಣ. ಚಿತ್ರಗಳನ್ನು ವಿವರಣೆಯೊಂದಿಗೆ ಹೋಲಿಸಿ ಮತ್ತು ಆಕೃತಿಗಳನ್ನು ಹೆಸರಿಸಿ. ಇಲ್ಲಿ ನೋಡಿ, ಅದಕ್ಕೆ ಆ ಆಕೃತಿಗಳಿಗೆ ಶೇಪ್ಸ್ಗೆ 5 ಮುಖಗಳಿವೆ, 5 ಫೇಸಸ್, 5 ಮೂಲೆಗಳಿವೆ, 5 ಕಾರ್ನರ್ಸ್, 8 ಅಂಚುಗಳಿವೆ, 8 ಎಡ್ಜಸ್, ಮತ್ತೆ ಮೈ ಫೇಸ್ ಇಸ್ ಎ ಸ್ಕ್ವಯರ್, ನನ್ನ ಮುಖ ಚೌಕವಾಗಿದೆ. ಅಂಡ್ 4 ಆಫ್ ಮೈ ಫೇಸಸ್ ಆರ್ ಟ್ರಯಾಂಗಲ್, ನನ್ನ ಮುಖಗಳು ತ್ರಿಭುಜಗಳಾಗಿವೆ. ಸೊ ಹಾಗಿದ್ರೆ ಇದೇನು ಉತ್ತರ? ಚೌಕ ಗೋಪುರ, ಸ್ಕ್ವಯರ್ ಪಿರಮಿಡ್ ಅಂತ ಆಗುತ್ತೆ. ಸೊ ಸ್ಕ್ವಯರ್ ಪಿರಮಿಡ್ ಇದರಲ್ಲಿ ಯಾವ್ದಿದೆ? ಇದು ಸ್ಕ್ವಯರ್ ಪಿರಮಿಡ್. ನೆಕ್ಸ್ಟ್ ಐ ಹ್ಯಾವ್ ಎ 1 ಫ್ಲಾಟ್ ಫೇಸ್, 1 ಕರ್ವ್ಡ್ ಫೇಸ್ ಅಂಡ್ 1 ಎಡ್ಜ್. ಒಂದು ಸಮತಟ್ಟ ಮುಖ, ಒಂದು ವಕ್ರಾಕಾರ ಮುಖ ಹಾಗೂ ಒಂದು ಅಂಚು ಇದೆ. ಸೊ ಯಾವ್ದದು? ಅದು ಬಂದ್ಬಿಟ್ಟು ಶಂಕು ಆಗುತ್ತೆ. ಶಂಕು ಇಲ್ಲೆಲ್ಲಿದೆ? ಇಲ್ಲೇ ಇದೆ ನೋಡಿ. ಐ ಹ್ಯಾವ್ ಎ 1 ಕರ್ವ್ಡ್ ಫೇಸ್, ಸಿ ಐ ಹ್ಯಾವ್ ನೋ ಎಡ್ಜಸ್ ಆರ್ ಕಾರ್ನರ್ಸ್. ಸೊ ಆನ್ಸರ್ ಸಿ ಯಾವುದು? ಇದಕ್ಕೆ ಕಾರ್ನರ್ಸ್ ಯಾವುದು ಇಲ್ಲ ಅಲ್ವಾ? ಗೋಳ. ನೆಕ್ಸ್ಟ್ ಡಿ, ಐ ಹ್ಯಾವ್ ಎ 2 ಫ್ಲಾಟ್ ಫೇಸು, 1 ಕರ್ವ್ಡ್ ಫೇಸು, 2 ಎಡ್ಜಸ್ ಅಂಡ್ ನೋ ಕಾರ್ನರ್ಸ್. 2 ಸಮತಟ್ಟ ಮುಖಗಳು, 1 ವಕ್ರಕಾರ ಮುಖ, 2 ಅಂಚುಗಳು, ನನಗೆ ಮೂಲೆಗಳಿಲ್ಲ. ಸೊ ಅದು ಆನ್ಸರ್ ಬಂದ್ಬಿಟ್ಟು ಸಿಲಿಂಡರ್. ಸೊ ಇ ಮತ್ತೆ ಎಫ್ ಗೆ ಟ್ರಯಾಂಗುಲರ್ ಪ್ರಿಸಮು, ತ್ರಿಭುಜ ಪ್ರಿಸಮು, ಮತ್ತೆ ಎಫ್ ಗೆ ಕ್ಯೂಬಾಯ್ಡ್ ಮತ್ತೆ ಕ್ಯೂಬ್ 2 ಬರುತ್ತೆ, ಆಯತಗಣ ಮತ್ತೆ ಗಣ. ಸೊ ಅದನ್ನ ಇಲ್ಲೆಲ್ಲನೂ ನಾನು ಮಾರ್ಕ್ ಮಾಡಿದ್ದೇನೆ. ಆಯ್ತಾ? ಇದು ಬಂದ್ಬಿಟ್ಟು ಪೆಂಟಾಗನಲ್ ಪ್ರಿಸಮು, ಪಂಚಭುಜ. ಇದು ಯಾವುದಕ್ಕೂ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಗೆ ಹೊಂದಾಣಿಕೆ ಆಗೋದಿಲ್ಲ. ಸೆಕೆಂಡ್ ಕ್ವಶನ್ ಅಲ್ಲಿ ಈಚ್ ಒನ್ ಇಸ್ ಡಿಫರೆಂಟ್, ಔಟ್ ಡಿಸ್ಕಸ್. ಇಲ್ಲಿ ಮತ್ತೆ ಚಿತ್ರಗಳನ್ನ ಕೊಟ್ಟಿದ್ದಾರೆ, ಆಕೃತಿಗಳನ್ನ ಕೊಟ್ಟಿದ್ದಾರೆ ಅಲ್ವಾ, ಶೇಪ್ಸ್ ಇದೆ. ಮುಂದಿನ ಪ್ರತಿಯೊಂದು ಭಿನ್ನವಾಗಿದೆ, ಹೇಗೆ ಚರ್ಚಿಸಿ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಸ್ಪಿಯರ್ ಗೋಳ, ಈ ಜಾಮೆಟ್ರಿಕಲ್ ಫಿಗರ್ ಬಂದ್ಬಿಟ್ಟು ಕೋನ್ ಶಂಕು, ಟ್ರಯಾಂಗುಲರ್ ಪಿರಮಿಡ್ ತ್ರಿಭುಜ ಗೋಪುರ, ಇದೇನಿದು ಕ್ಯೂಬ್ ಗಣ ಅಂತ ಹೇಳ್ತೀವಿ, ಕ್ಯೂಬಾಯ್ಡು ಆಯತಗಣ. ಸೊ ಇದು ಈಚ್ ಒನ್ ಇಸ್ ಡಿಫರೆಂಟ್, ಹೌ ಹೇಗೆ ಅಂತ ಕೇಳಿದಾರಲ್ವಾ. ಮುಂದಿನ ಪ್ರತಿಯೊಂದು ಭಿನ್ನ, ಹೇಗೆ ಅಂತ ಹೇಳಬೇಕು. ನೋಡಿ, ಎಲ್ಲ ಆಕೃತಿಗಳಿಗೂ ಶೇಪ್ಸ್ಗಳಿಗೆ ಏನಿದೆ? ಫೇಸಸ್ ಇದೆ ಅಲ್ವಾ, ಫೇಸಸ್ ಇದೆ. ಇಲ್ಲೇ ನಾವು ಹೇಳ್ತಾ ಇದ್ವಿ ಫೇಸಸ್ ಇದೆ, ಎಡ್ಜಸ್ ಇದೆ, ಕಾರ್ನರ್ಸ್ ಇದೆ ಅಲ್ವಾ. ಸೊ ಅದರಿಂದ ಇವೆಲ್ಲವೂ ಭಿನ್ನವಾಗಿರುತ್ತೆ. ಈ ಶೇಪ್ಸ್ ಅದರಿಂದನೇ ಇವೆಲ್ಲ ಬೇರೆ ಬೇರೆ ಶೇಪ್ಗಳು, ಬೇರೆ ಬೇರೆ ಆಕೃತಿಗಳಲ್ವಾ. ಸೊ ಅದಕ್ಕೆ ನಾವು ಉತ್ತರ ಏನಂತ ಬರಿಬೇಕು? ಈ ರೀತಿ ಬರಿಬೇಕಾಗುತ್ತೆ. ಆಲ್ ದೀಸ್ ಶೇಪ್ಸ್ ಆರ್ ಡಿಫರೆಂಟ್ ಬಿಕಾಸ್ ದೇ ಹ್ಯಾಸ್ ಡಿಫರೆಂಟ್ ನಂಬರ್ ಆಫ್ ಫೇಸಸ್, ಎಡ್ಜಸ್ ಅಂಡ್ ಕಾರ್ನರ್ಸ್. ಎಲ್ಲ ಆಕೃತಿಗಳು ಭಿನ್ನವಾಗಿದೆ ಏಕೆಂದರೆ ಅವುಗಳ ಮುಖಗಳ ಮೂಲೆಗಳ ಅಂಚುಗಳ ಸಂಖ್ಯೆಗಳು ಬೇರೆ ಬೇರೆ ಆಗಿದೆ. ಈಗ ಥರ್ಡ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ನೆಟ್ಸ್ ಟು ದ ಅಪ್ರಾಪ್ರಿಯೇಟ್ ಸಾಲಿಡ್ಸ್ ಗಿವನ್ ಬಿಲೋ. ಪೇಜ್ ನಂಬರ್ 12 ಅಲ್ಲಿದೆ. ಮುಂದಿನ ಜಾಲಗಳನ್ನು ಸೂಕ್ತವಾದ ಘನಗಳಿಗೆ ಹೊಂದಿಸಿ ಅಂತ ಹೇಳಿದ್ದಾರೆ. ಒಂದು ಈ ಬಿಗೆ ಮ್ಯಾಚ್ ಆಗುತ್ತೆ, ಹೊಂದಿಕೆ ಆಗುತ್ತೆ. ತ್ರಿಭುಜ ಗೋಪುರ, ಇದು ಟ್ರಯಾಂಗುಲರ್ ಪಿರಮಿಡ್ ತ್ರಿಭುಜ ಗೋಪುರ. ಮತ್ತೆ ಸೆಕೆಂಡ್ಗೆ ಡಿ ಹೊಂದಾಣಿಕೆ ಆಗುತ್ತೆ, ಸಿಲಿಂಡರ್. ಮತ್ತೆ ಥರ್ಡ್ಗೆ ಎ ಕ್ಯೂಬಾಯ್ಡ್ ಆಯತಗಣ. ಸೊ ನೀವು ಈ ರೀತಿ ಮ್ಯಾಚ್ ಮಾಡ್ತೀರಾ. ಮತ್ತೆ ಫೋರ್ತ್ ಇದಕ್ಕೆ ಸಿ ಟ್ರಯಾಂಗುಲರ್ ಪ್ರಿಸಮ್ ತ್ರಿಭುಜ ಪಟ್ಟಕ. ಆಯ್ತಾ? ಫೋರ್ತ್, ವಿಚ್ ಆಫ್ ದಿಸ್ ನೆಟ್ಸ್ ಕ್ಯಾನ್ ಬಿ ಫೋಲ್ಡೆಡ್ ಟು ಮೇಕ್ ಎ ಸಾಲಿಡ್ ಆಫ್ ದ ಕೈಂಡ್ ಗಿವನ್ ಬಿಲೋ. ಇವುಗಳಲ್ಲಿ ಯಾವ ಜಾಲಗಳನ್ನು ಮಡಿಚಿ ಮುಂದೆ ನೀಡಿರುವ ಗಣವನ್ನು ಮಾಡಬಹುದು. ಸೊ ಇದುಗಳನ್ನ ಮಡಿಚಿದ್ರೆ ಈ ರೀತಿ ನಮಗೆ ಒಂದು ಶೇಪ್ ಸಿಗುತ್ತೆ, ಆಕೃತಿ ಸಿಗುತ್ತೆ. ಅಂದ್ರೆ ಇಲ್ಲಿ ನಾವು ಈ ಬಿ ಮತ್ತೆ ಈ ಡಿ ಇದನ್ನ ನಾವು ಮಡಿಸಿದಾಗ ನಮಗೆ ಈ ಮುಂದಿನ ಆಕೃತಿಗಳನ್ನ ಮಾಡಬಹುದು, ಶೇಪ್ಸ್ ಅನ್ನ ಮಾಡಬಹುದು. ನಿತೇಶ್, ಫಿಫ್ತ್, ನಿತೇಶ್ ಕಟ್ಸ್ ಅಪ್ ಎ ನೆಟ್ ಆನ್ ದ ಫೋಲ್ಡ್ಸ್ ಹಿಯರ್ ಆರ್ ಇಟ್ಸ್ ಪೀಸಸ್. ನಿತೇಶ್ ಒಂದು ಜಾಲವನ್ನು ಮಡಿಕೆಗಳ ಮೇಲೆ ಕತ್ತರಿಸಿದ್ದಾನೆ, ಅವುಗಳ ತುಣುಕುಗಳು ಇಲ್ಲಿವೆ. ಸೊ ಇದು ನೋಡಿ,
ವಿಚ್ ಸಾಲಿಡ್ ಆಸ್ ದ ಅಬೌವ್ ಪೀಸಸ್ ಇನ್ ಇಟ್ಸ್ ನೆಟ್. ಯಾವ ಘನವು ತನ್ನ ಜಾಲದಲ್ಲಿ ಮೇಲಿನ ತುಣುಕುಗಳನ್ನು ಹೊಂದಿದೆ. ಸೊ ಇಲ್ಲಿ ಇಷ್ಟನ್ನು ತಗೊಂಡು ಬಳಸ್ಕೊಂಡು ಒಂದು ಶೇಪ್ ಅನ್ನ ಮಾಡಿದ್ದಾನೆ. ಇದು ABCD ಅಲ್ಲಿ ಯಾವ ಶೇಪ್ ಹೊಂದಾಣಿಕೆ ಆಗುತ್ತೆ ಅಂದ್ರೆ ಡಿ ಶೇಪ್ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 13 ಮುಂದಿನ ವಿಡಿಯೋದಲ್ಲಿ. ಸೊ ಇಲ್ಲಿ ನಾವು ಈ ಶೇಪ್ಸ್, ಜಾಮೆಟ್ರಿಕಲ್ ಶೇಪ್ಸ್, ಆಕೃತಿಗಳ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಆಂಗಲ್ಸು, ವೆನ್ ಲೈನ್ಸ್ ಮೀಟ್, ರೇಖೆಗಳು ಸಂಧಿಸಿದಾಗ. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.